ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸೂಪರ್ ಆಗಿರುವಂಥ ಲೇಟೆಸ್ಟ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಹೊಸದಾಗಿ ಸಿಂಪಲ್ಲಾಗಿ ಎರಡೇ ಸ್ಟೆಪ್ಪಲ್ಲಿ ಈಸಿಯಾಗಿ ಮಾಡ್ಕೋಬಹುದಾಗಿರುವಂಥ ಒಂದು ಡಿಸೈನ್ ಇದು. ಇದಕ್ಕೆ ನೀವು ಅರೌಂಡ್ 400 ಇಂದ 450ವರೆಗೂ ಚಾರ್ಜಸ್ ಮಾಡ್ಕೋಬಹುದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು, ಹಾಗೆಯೇ ಬೀಡ್ಸು ಸ್ವಲ್ಪ ಉದ್ದ ಬೀಡನ್ನ ತೊಗೊಂಡಿದ್ದೀನಿ. ಈ ಥರ ಉದ್ದ ಬೀಡ್ ಯಾವುದಾದ್ರೂ ತೊಗೊಳ್ಳಿ. ಮತ್ತು ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ನಂಬರ್ 11 ಮತ್ತು ಕತ್ರಿ ಜರಿದಾರ, ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಈಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ. ನೀಡಲ್ ಸಹಾಯದಿಂದ ನೀಡಲ್ನ ಸೀರೆ ಮೇಲ್ಭಾಗದಿಂದ ಹಾಕಿ ದಾರಾನ ಕೆಳಗಡೆಯಿಂದ ಪೂರ್ತಿ ಮೇಲೂ ಕೆತ್ಕೊಂಡ್ಬಿಡಬೇಕು. ನಾನು ದಾರದ ತುದಿಗೆ ಏನು ಗಂಟಾಕಿ ಇಟ್ಕೊಳ್ಳಲ್ಲ, ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ತೀನಿ. ಸೊ ಈ ರೀತಿ ಒಂದು 2 ಗಂಟುಗಳನ್ನ ಹಾಕ್ಕೊಳ್ಬೇಕು. ಈ ದಾರಾನ ನಾವು ಕೊನೆಯಲ್ಲಿ ಕುಚ್ಚು ಕಟ್ಟುವಾಗ ಅದರೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಟ್ರೆ, ನಾವು ಗ್ಲೂ ಹಾಕಿಬಿಟ್ಟು ಅದನ್ನು ಅಂಟಿಸ್ಬೇಕು, ಗಮ್ ಹಾಕಿದ್ರೆ ಅದು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರುತ್ತಲ್ಲ. ಸೊ ಆ ರೀತಿಯಾದಂಥ ಟೆನ್ಷನ್ಸ್ ಏನೂ ಇರೋದಿಲ್ಲ. ಸೊ ಇವಾಗ ಗಂಟು ಹಾಕ್ಕೊಂಡಿದ್ದಾಗಿದೆ. ಸೇಮ್ ಅದೇ ಜಾಗದಲ್ಲಿ ಒಂದು ಲಾಕ್ ಕೂಡ ಮಾಡ್ಕೊಂಬಿಡೋಣ. ಸೊ ಗಂಟು ಹಾಕಿ ಡೈರೆಕ್ಟಾಗಿ ಡಿಸೈನ್ನ ಶುರು ಮಾಡಿದ್ರೆ ಅದು ಫಿನಿಶಿಂಗ್ ಸರಿ ಬರೋಲ್ಲ. ಒಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ಮೇಲೆ ಇವಾಗ 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ಗಳನ್ನ ಹಾಕಬೇಕು. ಅದು 5 ಚೈನ್ ಆದಮೇಲೆ ದಾರಾನ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ಮುಂದಕ್ಕೆಲ್ಲ ಲಾಕ್ ಮಾಡಬಾರ್ದು. ಸೊ ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಬಾರಿ ಲಾಕ್ ಮಾಡಿಕೊಂಡೆ. ಅದ್ರ ಪಕ್ಕ ಮತ್ತೆ ಒಮ್ಮೆ ಲಾಕ್, ಅಂದರೆ ಟೋಟಲ್ಲು 3 ಟೈಮ್ಸು ಲಾಕ್ ಮಾಡಬೇಕು. 3 ಬಾರಿ ಲಾಕ್ ಮಾಡಬೇಕು. 5 ಚೈನ್ ಆದಮೇಲೆ 3 ಟೈಮ್ಸ್ ಲಾಕ್ ಆದಮೇಲೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು. ಬೀಡನ್ನ ಹ್ಯಾಡ್ ಮಾಡಿಬಿಟ್ಟು ನಂತರ ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್, ಅದ್ರ ಪಕ್ಕದಲ್ಲಿ ಮತ್ತೊಂದು ಲಾಕ್, ಅದ್ರ ಪಕ್ಕದಲ್ಲಿ ಮತ್ತೊಂದು ಲಾಕ್, ಅಂದರೆ 3 ಬಾರಿ ಲಾಕ್. ಬೀಡ್ ಅಕ್ಕಪಕ್ಕ 3 ಟೈಮ್ಸ್ ಲಾಕ್ಸ್. ಸೊ ಇದಾದಮೇಲೆ ಮತ್ತೆ 5 ಚೈನ್ಗಳು, 5 ಚೈನ್ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಅಂದರೆ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. ಬಿಗಿನರ್ಸ್ಗಳಿಗೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಖಂಡಿತ, ಏಕೆಂದರೆ ನಿಮಗೆ ಗೊತ್ತಾಗಲ್ಲ, ಚೂರು ಹಿಂದೆ ಮುಂದೆ ಹೋಗ್ಬಿಡ್ತೀರಾ. ಮುಂದೆ ಹೋಗ್ತಾ ಇರ್ತೀರ, ಹಿಂದೆಗೆ ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ, ಆವಾಗ ರಿಂಕಲ್ಸ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ, ಅಥವಾ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ಸೊ ಸೇಮ್ ಇಲ್ಲೂ ಅಷ್ಟೇ. 5 ಚೈನ್ ಆದಮೇಲೆ 3 ಟೈಮ್ಸ್ ಲಾಕ್ ಮಾಡಿ, ಬೀಡನ್ನ ಹ್ಯಾಡ್ ಮಾಡಿ, ಮತ್ತೆ 3 ಟೈಮ್ಸ್ ಲಾಕ್ ಮಾಡಿ, ಅದಾದಮೇಲೆ 5 ಚೈನ್ಸ್ ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿ ಈ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇದು 2 ಸ್ಟೆಪ್ ಡಿಸೈನ್ ಅಂತ ಮೊದಲೇ ಹೇಳಿದ್ನಲ್ಲ, ಬೇಸ್ ಲೈನು ನಮಗೆ ಈ ರೀತಿಯಲ್ಲಿ ಬರುತ್ತೆ. 3 ಟೈಮ್ಸ್ ಲಾಕ್ ಆದಮೇಲೆ ಲಾಕ್ ನೋಡಿ ಪಕ್ಕ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಯಾವುದೇ ಸ್ಪೇಸ್ ಕೊಡೋದು ಬೇಡ, ಒಂದ್ರ ಪಕ್ಕ ಒಂದು ಲಾಕ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ 5 ಚೈನ್ ಹಾಕಿ ಲಾಕ್ ಮಾಡಿ. ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 5 ಚೈನಿಂದ ಸ್ಟಾರ್ಟ್ ಆ್ಯಂಡ್ ಎಂಡ್ 5 ಚೈನಲ್ಲಿ ಆಗಬೇಕು. ನಾನು ಸ್ಟಾರ್ಟಿಂಗ್ 5 ಚೈನಿಂದ ಮಾಡಿದ್ದೀನಿ ಅಂದರೆ ಎಂಡಿಂಗ್ ಕೂಡ 5 ಚೈನಿಂದ ಮಾಡ್ಕೋಬೇಕು. ಸೊ ಈಗ ಫಸ್ಟ್ ಸ್ಟೆಪ್ಪು ಫಿನಿಷ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಈ ರೀತಿ ಫಿನಿಷ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ಡಿಂದ ಶುರು ಮಾಡ್ಕೋಬೇಕು. ಬೇಸ್ ಲೈನು ಮತ್ತು ಫಸ್ಟ್ ಸ್ಟೆಪ್ ಏನು ಆರ್ಚ್ ಮಾಡ್ತೀವಲ್ಲ, ಸೇಮ್ ಒಂದೇ ಕಲರಿಂದ ಮಾಡಬೇಕು. ಸೊ ಇವಾಗ ಸೇಮ್ ಅದೇ ದಾರಾನ ತಗೊಂಡು ನಾವಿವಾಗ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ದಾರಾನ ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೇಮ್ ಜಾಗದಲ್ಲಿ
ಮೊದಲು ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಡೋಣ. ಸೇಮ್ ನೀವು ಇವಾಗ ಫಸ್ಟ್ ಸ್ಟೆಪ್ದು ಏನು ಲಾಕ್ ಮಾಡ್ಕೊಂಡಿದ್ದೀರಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಅಲ್ಲೇ 1-2 ಗಂಟು ಹಾಕ್ಕೊಂಡು ಕಟ್ಕೊಬೇಕು. ತುಂಬ ಈಸಿಯಾಗಿದೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆರ್ಚ್ಗಳು ತುಂಬಾ ನೀಟಾಗಿ ಪುಟ್ಟದಾಗಿ ತುಂಬಾ ಬೇಗ ಕೂಡ ಮಾಡ್ಕೋಬೋದು ಮತ್ತು ಸಿಂಪಲ್ಲಾಗಿ ಸೂಪರ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು. ಲಾಕ್ ಮಾಡ್ಕೊಂಡ್ಮೇಲೆ ನೀವು 5 ಚೈನ್ದು ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡ್ತೀರಲ್ಲ, ಅಲ್ಲಿ ಅದ್ರ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ ಕೆಳಗಡೆಗೆ 5 ಚೈನೇ ಹಾಕ್ಕೊಳ್ಬೇಕು. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಏನು 5 ಚೈನ್ ಹಾಕಿರ್ತೀರ ಅದೇ ಏನು ಇದರಲ್ಲಿ ನಾವು 5 ಚೈನ್ ಗ್ಯಾಪ್ ಮಾಡ್ಕೋಬೇಕು. ಏಕೆಂದರೆ ನೀವು ಇವಾಗ ಫಸ್ಟ್ ಸ್ಟೆಪ್ಗೂ ಸೆಕೆಂಡ್ ಸ್ಟೆಪ್ಗೂ ಹೆಚ್ಚು ಕಡಿಮೆ ಮಾಡಿದ್ರೆ ಸ್ವಲ್ಪ ಚೈನ ಎಕ್ಸ್ಟ್ರಾ ಹಾಕ್ಕೋಬೋದು. ಇವಾಗ ನಾವು ಬೀಡನ್ನ ಲಾಕ್ ಮಾಡಿದ್ವಲ್ಲ, ಆ ಬೀಡ್ ಹಿಂದೆ ಒಂದು ಥ್ರೆಡ್ ಲೈನ್ ಬಂದಿರುತ್ತಲ್ಲ, ಆ ಲೈನಿಗೆ ನಾವಿವಾಗ ಆರ್ಚನ್ನ ಮಾಡ್ಕೊಂಡು ಹೋಗಬೇಕು. ಬೀಡ್ ಹಿಂದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥ್ರೆಡ್ಡಿಗೆ ನಾನು ಇವಾಗ ಆರ್ಚ್ ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದೇ ತುಂಬ ಚೆನ್ನಾಗಿ ಕಾಣೋದು. ಟ್ರಿಪಲ್ ಕ್ರೋಶೆಟ್ ಮಾಡೋದು ಬೇಡ, ಈ ಡಿಸೈನ್ಗೆ ಚೆನ್ನಾಗಿರೋದಿಲ್ಲ. ಪುಟ್ಟದಾಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಆರ್ಚ್ ಮಾಡೋದಕ್ಕೆ ನೀವು ಎಷ್ಟಾದರೂ ಮಾಡ್ಕೋಬೋದು, ಅಂದರೆ ಸ್ವಲ್ಪ 15ರಿಂದ 16 ಆ ರೀತಿಯಲ್ಲೇ ಆ ರೇಂಜಲ್ಲಿ ಮಾಡ್ಕೋಬೇಕು. ಸೊ ಎಷ್ಟಾದರೂ ಅಂದರೆ 12 ಆ ಎಲ್ಲ ಮಾಡ್ಕೊಳ್ಬೇಡಿ. 16 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ 16 ಕಂಬನ ಮಾಡ್ಕೊಂಡಿದ್ದೀನಿ. 16 ಕಂಬ ಆದಮೇಲೆ ನಾವು 3 ಲಾಕ್ಸ್ ಮಾಡಿದ್ದೀವಲ್ಲ, ಆ ಲಾಸ್ಟ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಸ್ಟ್ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 5 ಚೈನ್ ಕೆಳಗಡೆಗೆ 5 ಚೈನ್ಸ್, ಆಮೇಲೆ ಲಾಕ್ ಮೇಲೆ ಲಾಕ್. ಮತ್ತು ನೋಡಿ, ನೀವು 5 ಚೈನ್ ಹಾಕಿದಾಗ ಕರೆಕ್ಟಾಗಿ ಅದು ರೀಚ್ ಆಗಬೇಕು ಲಾಕ್ ಮೇಲ್ಗೆ. ಅಕಸ್ಮಾತ್ ಅದು ರೀಚ್ ಆಗಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೀವು ಅದು ರೀಚ್ ಆಗಿಲ್ಲ ಅಂದ್ರೂ ಲಾಕ್ ಮಾಡಿದ್ರೂ ಅಲ್ಲಿನೂ ರಿಂಕಲ್ಸ್ ಬಂದುಬಿಡುತ್ತೆ ನಿಮಗೆ. ಅದು ಒಂದು ಮೇನ್ ಪಾಯಿಂಟು. ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈಗ ಒಂದಷ್ಟು ಆರ್ಚ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಒಂದೇ ಸಮ ಬರಬೇಕು. 16 ಕಂಬಗಳನ್ನೇ ಮಾಡ್ಕೊಬೇಕು ಎಲ್ಲದಕ್ಕೂ. ಆವಾಗ ಒಂದೇ ಸಮ ಬರ್ತವೆ ಆರ್ಚ್ಗಳು. ಓಕೆನಾ? ಇದಕ್ಕೆ ಇವಾಗ ಕುಚ್ಚುಗಳನ್ನ ಕಟ್ಕೋಬೇಕು. ಸೊ ಇವಾಗ ನಾನು ಕುಚ್ಚು ಕಟ್ಕೊಳೋದಕ್ಕೆ ಅದ್ರದ್ದು ಆಪೋಸಿಟ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 187 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 187 ದಾರ ನಿಮಗೆ ಡಬಲ್ ಮಾಡಿದಾಗ 367 ದಾರ ಆಗುತ್ತೆ. ನೋಡಿ, ನಾವೇನು 5 ಚೈನ್ ಗ್ಯಾಪ್ ಹಾಕಿದ್ವಲ್ಲ ಅದರೊಳಗಡೆಗೆ ಕುಚ್ಚನ್ನು ಕಟ್ಕೋಬೇಕು. ಮತ್ತು ನಾನು ಹೇಳ್ತೀನಲ್ವ ಯಾವಾಗಲೂ ಥ್ರೆಡ್ನ ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಬಿಡಿ ಅಂತ. ಅದನ್ನು ಯಾವ ರೀತಿ ಸೇರಿಸ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇತ್ತೀಚೆಗೆ ಈ ಥರ ಕುಚ್ಚು ಕಟ್ಟೋ ವೀಡಿಯೋಸ್ ನಾನು ಮಾಡ್ತಾ ಇರಲಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೆ. ಬಟ್ ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಈ ರೀತಿಯಾಗಿ ಸೇರಿಸ್ಕೊಂಡು ಕಟ್ಕೋಬೇಕು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ರೀತಿಯಲ್ಲಿ ನಾವು ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀವಲ್ಲ, ಆ ಥ್ರೆಡ್ನ ಕುಚ್ಚು ಒಳಗಡೆಗೆ ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾನು ಯಾವ ರೀತಿ ಗಂಟು ಹಾಕ್ಕೊಳ್ತೀನಿ ನೋಡಿ, ಆ ರೀತಿಯಲ್ಲಿ ಕರೆಕ್ಟಾಗಿ ಅದರೊಳಗಡೆಗೆ ಸೇರಿಸ್ಕೊಂಡ್ರೆ ಅದು ಬಿಚ್ಚೇ ಹೋಗೋದಿಲ್ಲ. ಕುಚ್ಚೊಳಗಡೆಗೆ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ. ನೋಡಿ, ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ತಗೊಂಡು ಒಂದು ರೌಂಡ್ ಸುತ್ಕೊಂಡಿದ್ದಾದಮೇಲೆ ನಾವು ಏನು ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿದ್ದೀವಲ್ಲ, ಆ ಥ್ರೆಡ್ನ ಕುಚ್ಚೊಳಗಡೆಗೆ ಬ್ಯಾಕ್ ಸೈಡಿಗೆ ಬರೋ ಥರ ಸೇರಿಸ್ಕೊಂಡು ಹೋಲ್ಡ್ ಮಾಡ್ಕೊಳ್ಳಿ ಲೆಫ್ಟ್ ಹ್ಯಾಂಡಿಂದ. ಆಮೇಲೆ ಟೈಟಾಗಿ ಜರಿ ದಾರದಿಂದ ಕಟ್ಕೊಂಬಿಡಿ. ಕಟ್ಕೊಂಡಿದ್ದಾದಮೇಲೆ ನೋಡಿ, ಜರಿ ದಾರನ ಬ್ಯಾಕ್ ಸೈಡಿಂದ ಆ ಗಂಟುಗಳು ಏನು ಹಾಕಿರ್ತೀರಲ್ಲ ಅದರೊಳಗಡೆಯಿಂದ ನೀಡಲ್ನ ಕೆಳಗೆ ಎತ್ಕೊಂಡು, ಆನಂತರ ಕುಚ್ಚು ನಿಮಗೆ ಎಷ್ಟುದ್ದಕ್ಕೆ ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಉದ್ದಕ್ಕೆಲ್ಲ ಕಟ್ ಮಾಡಬೇಡಿ, ಮೀಡಿಯಮ್ ಲೆಂತ್ ಇರಬೇಕು. ಆರ್ಚ್ ಲೆವೆಲ್ ಅಥವಾ ಆರ್ಚ್ಗಿಂತ ಒಂಚೂರು ಉದ್ದ ಇದ್ದರೆ ಸಾಕು. ನೀವು ಜರಿ ದಾರನ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಜರಿ ದಾರ ಕೂಡ ಬಿಚ್ಚೋಗೋದಿಲ್ಲ. ಸೊ ಅದು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಕೋಬೋದು. ಸೊ ನೋಡಿ, ಎಲ್ಲ ಕುಚ್ಚುಗಳನ್ನು ಒಂದೇ ಸಮನಾಗಿ ಕಟ್ಕೊಂಡಿದ್ದೀನಿ. ತುಂಬ ದಪ್ಪನಾಗಿ ಮೀಡಿಯಮ್ ಲೆಂತಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಫಿನಿಶಿಂಗ್ ಅಂತೂ ಸೂಪರಾಗಿ ಬಂದಿತ್ತು. ಸೊ ಈ ಡಿಸೈನು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.